ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಬೀದರ್ನಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ. ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ ಅವರ ನೇತೃತ್ವದಲ್ಲಿ ಬೀದರ್ ಸರ್ಕಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ದಿನಾಂಕ 14/4/2026 ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿರುತ್ತಾರೆ. ಅದೇ ರೀತಿ ಬಡವರಿಗಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನ ಕೂಡ ಮಾಡಿದ್ದಾರೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ತನ್ನ ಕೈಲಾದಷ್ಟು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಹಣ್ಣು ಹಂಪಲು, ಅನ್ನದಾನ, ನೀರು ಇತ್ಯಾದಿಗಳನ್ನು ವಿತರಿಸಿ ರೋಗಿಗಳ ಮುಖದಲ್ಲಿ ನಗುವ ಆಸೆ, ರೋಗದಲ್ಲಿ ಬಳಲುತ್ತಿದ್ದೇವೆ ಎಂಬುದನ್ನು ಮರೆತು ನಾವು ಸುಖವಾಗಿ ಇದ್ದೇವೆ ಎಂಬ ಭಾವನೆಯನ್ನು ಹುಟ್ಟಿಸಿರುವ ದಿಲೀಪ್ ಕುಮಾರ್ ವರ್ಮಾ ಅವರು ಸದಾ ಬಡವರ ಸೇವೆಯಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದವರು. ಇಂತಹ ದಾನ ಧರ್ಮದಲ್ಲಿ ಮುಂಚೂಣಿಯಲ್ಲಿರುವವರು. ಕಷ್ಟದಲ್ಲಿ ಬಂದವರಿಗೆ ಬರಗೈಲಿ ಹಿಂದಕ್ಕೆ ಕಳಿಸುವುದಿಲ್ಲ. ಇವರು ಮಾಡಿರುವ ಕಾಯಕ ಕೆಲಸವನ್ನ ನೋಡಿ ಸಮಸ್ತ ಬಡವರು, ಸಾರ್ವಜನಿಕರು, ಹಿಂದುಳಿದವರು ಎಲ್ಲಾ ಜನರನ್ನ ಮೆಚ್ಚುತ್ತಾರೆ. ಅವರೇ ದಿಲೀಪ್ ಕುಮಾರ್ ವರ್ಮಾ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಸದಾ ಇರುತ್ತದೆ ಎಂದು ತನ್ನ ವಿಚಾರವನ್ನ ವ್ಯಕ್ತಪಡಿಸಿದರು. ಪ್ರಮುಖರಾದ ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಬಾವಿದೊಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಭು ಎಸ್ ಬಾವಿಕಟ್ಟೆ, ಬೀದರ್ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ಸಾಗರ್, ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಬಾಜಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಪೀಟರ್ ಲಯನ್ ಬಾಲ್ಕಿ, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾದ ಸುದರ್ಶನ್ ಬಾಕ್ಯಾಕರ್, ಕಾಶಂಪುರ್ ಗ್ರಾಮ ಘಟಕದ ಅಧ್ಯಕ್ಷರಾದ ಅಮರ್ ಶಿಂದೆ, ಉಪಾಧ್ಯಕ್ಷರಾದ ವಿಕೆ ಶಿಂದೆ, ಪ್ರಧಾನ ಕಾರ್ಯದರ್ಶಿಯಾದ ಸಂದೀಪ್ ಜ್ಯೋತಿ, ಸಂಘಟನಾ ಕಾರ್ಯದರ್ಶಿಯಾದ ಶಿವಾನಂದ್ ಶಿಂದೆ, ರೋಷನ್ ಶಿಂದೆ, ಪ್ರಶಾಂತ್ ಕಮಠಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಭಿ. परम पूज्य डॉक्टर बाबा साहेब अंबेडकर ಅವರಿಗೆ परम पूज्य डॉक्टर बाबा साहेब अंबेडकर ಅವರಿಗೆ 135ನೇ ಜಯಂತಿ ಉತ್ಸವಕ್ಕೆ 135ನೇ ಜಯಂತಿ ಉತ್ಸವಕ್ಕೆ ಭಾರತೀಯ ಸಂವಿಧಾನಕ್ಕೆ बोलो भीम भगवान की Oi, ya.